बिरयानी जो है हमारा यहाँ का बिरयानी एकदम फेमस है बिरयानी भी। तो एक बार आके ट्राई कीजिए सभी। ट्राई करने में वैसे सभी क्या भी नहीं है। 250 210 का बिरयानी कहीं भी मिलेगा, मगर टेस्ट ऐसा टेस्ट आपको दूसरे जगह में कहीं भी नहीं मिलेगा। क्योंकि ये जो सॉस है मैं खुद भी बनाता हूँ। मैं खुद मेन शेफ हूँ किचन का, तो मैं खुद ही बनाता हूँ सभी डिश। और एकदम डिफ़िकल्ट और डिफरेंट टेस्ट में पूरा मैं सर्व करता हूँ। मेरा ये टेस्ट जो है एकदम डिफ़िकल्ट चाइनीज़ फूड है। ಓಕೆ. ऐसा फूड आपको मैसूर में कहीं भी नहीं मिलेगा। ನಮಸ್ಕಾರ ಸ್ನೇಹಿತರೆ. ಸೊ ನಿಮಗೆ ಗೊತ್ತಿದೆ ನನ್ನ ಹೆಸರು ಕೃಷ್ಣ ಅಂತ. ಇದು ಫುಡ್ ಟಿವಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬಂದು ಝೈಕಾನ್ ಒಂದು ಹೋಟೆಲ್ ಬಂದಿದ್ದೀವಿ. ಸೊ ನನ್ನ ಹಳೆ ಪಾರ್ಟ್ನರು ಕೆಲವೊಂದು ನಾನಾ ಕಾರಣಗಳಿಂದ ಸೊ ಬರೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಜೊತೆ ಇವತ್ತಿದ್ದಾರೆ ಹೊಸ ಪಾರ್ಟ್ನರ್. ಇವನ ಹೆಸರು ನಿತಿನ್ ಅಂದ್ಬಿಟ್ಟು. ಸೊ ನಾವಿತ್ತು ಝೈಕಾ ಹೋಟೆಲ್ ಬಂದಿದ್ದೀವಿ. ಈ ಝೈಕಾ ಹೋಟೆಲ್ ಬಂದ್ಬಿಟ್ಟು ನಿಮಗೆ ಬಂಬು ಬಜಾರ್ ಹತ್ರ ಸಿಗುತ್ತೆ. ಸೊ ಬಂಬು ಬಜಾರ್ ಹತ್ರ ಇದ್ರ ಎಕ್ಸಾಕ್ಟ್ ಅಡ್ರೆಸ್ ಏನಿದೆ ಮತ್ತು ಇದ್ರ ಲೊಕೇಶನ್ ಇದೆ ಪ್ರತಿಯೊಂದು ಕೂಡ ನಾವು ಡಿಸ್ಕಸ್ ಆಗಿರ್ತೀವಿ. ನಾವೀಗ ಗಾರ್ಡನ್ ಚಿಕನ್ ಆರ್ಡ್ರ್ ಮಾಡಿದ್ದು. ಸೊ ನಿಮ್ಮ ಕಣ್ಣೆದುರುಗಡೆ ಏನು ಕಾಣಿಸ್ತು ಇವಾಗ ಜಸ್ಟ್ ಒಂದು ವೀಡಿಯೋದಲ್ಲಿ ಪ್ಲೇ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇದೇನೇ ನಮ್ಮ ಗಾರ್ಡನ್ ಚಿಕನ್. ಗಾರ್ಡನ್ ಚಿಕನ್ ಎಲ್ಲಿದಂಥ ಗಾರ್ಡನಲ್ಲಿದ್ದಂಥ ಚಿಕನಲ್ಲಿ ಹುಡುಕ್ಬೇಡಿ, ಬಟ್ ಟೇಸ್ಟ್ ಹೇಗಿದೆ ಅಂತ ಮಾತ್ರ ನಾವು ಹುಡುಕ್ತೀವಿ. ನೋಡೋಣ. ಸೊ ತಿನ್ನು ನೋಡೋಣ. ಇದು ಬೋನ್ಲೆಸ್. ಇಲ್ಲಿದು ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ಹೇಗಿದೆಪ್ಪ? ಹೇಗಿದೆ ಅಂತ ಹೇಳೋಕ್ಕೆ ಆಗ್ತಿಲ್ಲ. ಇನ್ನು ತಿನ್ನಬೇಕು ಅಂತ ಅನಿಸ್ತದೆ. ತುಂಬ ಖಾರವಾಗಿ, ತುಂಬ ಚೆನ್ನಾಗಿ, ತುಂಬ ಟೇಸ್ಟಾಗಿ, ಮಸಾಲೆ ಅಂತೂ ಎಕ್ಸ್ಟ್ರಾಡಿನರಿ, ತುಂಬ ಡೆಲಿಷಿಯಸ್ ಟೇಸ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಏನಿದೆ ಎಲ್ಲ ಹೋಟೆಲ್ಗೆ ಹೋದ್ರೆ ಹಿಂಗೆ ಹೇಳ್ತಾರಲ್ಲ ಸರ್ ಅಂತ ನೀವು ಹೇಳ್ಬೋದು. ನಾವು ಇದುವರೆಗೆ ಒಂದು 10-15 ವೀಡಿಯೋಸ್ ಮಾಡಿದ್ದೀವಿ, ಬಟ್ ನಾವು ಅಪ್ಲೋಡ್ ಮಾಡೋದು 4-5. ಬಿಕಾಸ್ ಯಾಕಂದರೆ ನಾವು ಚೆನ್ನಾಗಿಲ್ಲ ಅಂದರೆ ನಾವು ಅದ್ರದ್ದು ಹಾಕೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ನಾವು ಹಾಕಿ ಹೋಟೆಲ್ ಅವ್ರಿಗೆ ಬೇಜಾರಾಗ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಹಾಕೋದಿಲ್ಲ. ಯಾವುದೇ ಚೆನ್ನಾಗಿದೆ ಅದು ಮಾತ್ರ ನಾವು ಹಾಕ್ತೀವಿ. ಬಟ್ ಈ ವಿಡಿಯೋನ ನಾವು ಅಪ್ಲೋಡ್ ಮಾಡೋದಂತೂ ಕನ್ಫರ್ಮು. ಬಿಕಾಸ್ ಯಾಕಂದರೆ ಟೇಸ್ಟ್ ಅಷ್ಟೇ ಚೆನ್ನಾಗಿದೆ. ಹೊಸ ಟೇಸ್ಟ್ ತಿಂತಿರೋದು ಇವು ಬರಬೇಕು ತಿನ್ನೋಕ್ಕೆ. ನಮ್ಮ ಹುಡುಗ ಹೇಳ್ದಂಗೆ ಇದು ಹೊಸದಾಗಿದೆ ಟೇಸ್ಟು. ಸ್ವಲ್ಪ ತಿಂದಿಲ್ಲ ನಾವು ಇದರೊಳಗೆ. ಬೇರೆ ಕಡೆ ನಿಮ್ಗೆ ಸಿಗುತ್ತೆ, ಗ್ರೀನ್ ಚಿಲ್ಲಿ ಮಸಾಲೆ ಎಲ್ಲ ಮಾಡಿರ್ತಾರೆ. ಬಟ್ ಈ ಟೇಸ್ಟ್ ಇದೆಯಲ್ಲ, ಇದೊಂಥರ ನೀವು ರಾಯಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ಬಿಸಿ ಬಿಸಿಯಾಗಿ ಹೊಗೆಲ್ಲ ಬರ್ತದೆ. ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿದ್ದಾರೆ, ಇನ್ನೇನು ಈರುಳ್ಳಿ, ಕ್ಯಾಪ್ಸಿಕಮ್, ಆನಿಯನ್, ಸುಮಾರು ಇನ್ನು ಮಸಾಲೆಗೆ ಏನೇನು ಹಾಕಿರ್ತಾರೆ. ಸೊ ಅದು ಅವರು ಹೇಳೋದಿಲ್ಲ, ಸೊ ನಾವು ಕೇಳೋಕ್ಕಾಗಲ್ಲ. ಬಿಕಾಸ್ ಅದು ಅವ್ರದ್ದು ಸೀಕ್ರೆಟ್ ಅಂತಲೇ ಇರುತ್ತೆ ಅದು. ತುಂಬ ಚೆನ್ನಾಗಿದೆ. ಬಟ್ ಬೋನ್ಲೆಸ್ಸು, ಇದು ಬೋನ್ಲೆಸ್ಸು. ಏನಿರಲ್ಲ, ಅದಕ್ಕೆ ನಾವು ನೋಡಿ, ನೀವೇನು ನೋಡ್ತಾ ಇರಲಿಲ್ಲ ಆಗಿನ. ನಾವು ಸುಮ್ಮನೆ ಡೈರೆಕ್ಟಾಗಿ ಬಾಯಿಗೆ ಹಾಕ್ತಾಯಿದ್ದೀವಿ, ಅಗಿತಾಯಿದ್ದೀವಿ, ತಿಂತಾಯಿದ್ದೀವಿ ಅಷ್ಟೇ. ಕಂಪ್ಲೀಟ್ ಬೋನ್ಲೆಸ್ ಇರುತ್ತೆ. ನನ್ನಂತ ಸ್ಪೂನ್ ಇಟ್ಟು ಪುನಃ ತಗೊಂಡು ಈ ಬಿಯರು, ಈ ಎಣ್ಣೆಲ್ಲ ಹೊಡ್ಕೊಂಬರೋರಿಗೆ ನಾವು ಕೊಟ್ಬಿಟ್ರೆ ಕಲಾಸ ಅಂತ ಅನ್ಬೋದು. ಖಾಲಿ ಆಗ್ಬಿಟ್ಟು. ನಮ್ಮ ಹುಡುಗ ಕಾಂಪಿಟೇಷನ್ ನನ್ನ ಜೊತೆ ತಿಂತಾ ಇದ್ದಾನೆ. ಅದ್ಭುತ, ಅತಿ ಅದ್ಭುತ. ಆಲ್ರೆಡಿ ಹಾಫ್ ಪ್ಲೇಟ್ ಖಾಲಿ ಆಗಿಬಿಟ್ಟಿದೆ. ಶೆಫ್ನ ಮೀಟ್ ಮಾಡ್ಕೋಬೇಕು ನಾವು. ಖಂಡಿತವಾಗಿ ಇದನ್ನು ಯಾರು ಪ್ರಿಪೇರ್ ಮಾಡಿದ್ರು ಆ ಶೆಫ್ನ ಕೂಡ ನಾವು ಮಾತಾಡಿಸ್ತೀವಿ. ಇದ್ರ ಬಗ್ಗೆ ಅವ್ರೇನಾದರೂ ಹೇಳ್ಕೊಡೋ ಅಂತ ಒಂದು ಏನಾದರೂ ಸಿಕ್ಕಿಸಿದ್ರೆ ಖಂಡಿತವಾಗಿ ಹೇಳ್ಕೊಡ್ತಾರೆ. ನೋಡೋಣ ಯಾರು ಶೆಫ್ ಮಾಡಿದ್ರು ಅಂತ. ಇದ್ರ ಜೊತೆ ರೋಟಿ, ತಂದೂರಿ ರೋಟಿ, ಚಪಾತಿ, ಪರೋಟ ಸೂಪರ್ ಆಗಿರುತ್ತೆ. ಅಲ್ಟಿಮೇಟ್ ಕಾಂಬಿನೇಷನ್ ಇರುತ್ತೆ ಅದೆಲ್ಲ.
ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀವಲ್ಲ, ಒಂದು ಒಳ್ಳೆ ಹೋಟೆಲ್ಗೆ ಹೋಗ್ಬಿಟ್ಟು ವೀಡಿಯೋ ಮಾಡೋಣ ಅಂದ್ಕೊಂಡು ಮನಸ್ಸಿಗೆ ನಿಜವಲ್ಲೂ ತೃಪ್ತಿ ಆಯಿತು. ಒಂದು ಒಳ್ಳೆ ಹೋಟೆಲ್ ಬಂದ್ಬಿಟ್ಟು ಒಂದು ಒಳ್ಳೆ ಫುಡ್ ತಿಂತಾಯಿದ್ದೀವಿ ಅಂತ ಅನ್ನಿಸ್ತಾ ಇದೆ ನಮಗೆ. ಖಾಲಿನೇ ಆಗ್ಬಿಡ್ತು ಒಂದು ಪ್ಲೇಟ್. ನಾವು ಜಸ್ಟ್ ವೀಡಿಯೋ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. ನೀವು ಬಾಯಿಗೆ ಹಾಕಿಸಿದ್ರೆ ಫಸ್ಟ್ ನಿಮ್ಮ ಬಾಯಿಂದ ಬರೋದು ಒಂದೇ ಆಹಾ, ಅದೊಂದು ಎಕ್ಸ್ಪ್ರೆಷನ್ ಅಂತ ಖಂಡಿತವಾಗಿ ನೀವು ಕೊಡ್ತೀರಾ. ಟೇಸ್ಟ್ ತುಂಬ ರಾಯಲ್ ಆಗಿದೆ. ನಾನು ಈ ಹಿಂದೆನೇ ಹೇಳಿದೆ, ಮೈಸೂರಲ್ಲಿ ಇಟ್ಕೊಂಡು ಈ ಹೋಟ್ಲು ನೋಡಿರಲಿಲ್ಲ, ಇದರವರೆಗೆ ಗೊತ್ತೂ ಇಲ್ಲ. ನನಗೊಂದು ಚೆನ್ನಾಗಿದೆ ಟೇಸ್ಟ್. ತುಂಬ ಜನ ನಮ್ಮಿಬ್ಬರಿಗೂ ರೆಫರ್ ಮಾಡಿದರು ಸೊ ಹೋಗಿ ಅಂತ. ನಾನು ಇವನು ಆಲ್ಮೋಸ್ಟ್ ಒಂದಿಲ್ಲ ಅಂದ್ರೆ ಒಂದು 2 ವಾರ ಮೇಲಿಲ್ಲ 2 ವೀಕ್ಸಿಂದ ಪ್ಲ್ಯಾನ್ ಮಾಡಿದ್ದೋ ಈ ಹೋಟೆಲ್ಗೆ ಹೋಗೋಣ, ಸೊ ಒಂದು ಸಲ ರಿವ್ಯೂ ಮಾಡೋಣ ಅಂತ. ಬಟ್ ಕೆಲವೊಂದು ಅಡಚಣೆಗಳಿಂದ ಬರೋಕ್ಕಾಗಲಿಲ್ಲ. ಬಟ್ ಈಗ ಬಂದಿದ್ದೀವಿ. ನಂಗೆ ಅನಿಸಿದ್ದು ಒಂದೇ, ಈ ಟೇಸ್ಟ್ನ ನಾನು ತುಂಬ ದಿವಸದಿಂದ ಮಿಸ್ ಮಾಡಿಕೊಂಡೆ ಅಂತ ಅನಿಸ್ತಿದೆ. ಮತ್ತು ನಿಮ್ಮ ಬರೋ ಪ್ಲಾನ್ ಏನಾರು ಇದೆಯಾ? ಖಂಡಿತ ಫ್ಯಾಮಿಲಿ ಜೊತೆ ಹೇಳಬೇಕು ಅಂದರೆ ಫ್ಯಾಮಿಲಿ ರೆಸ್ಟೋರೆಂಟು. ತುಂಬ ಜನ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ ಬರ್ತಾರೆ ಇಲ್ಲಿಗೆ. ಈಗಾಗಲೇ ವೀಡಿಯೋ ಒಂದು ಕ್ಯಾಪ್ಚರ್ ಮಾಡಿದ್ದೀವಿ, ನಿಮಗೆ ಅದರಲ್ಲೇ ನೋಡ್ಬೋದು. ಎಲ್ಲ ಫ್ಯಾಮಿಲೀಸೇ ಬರ್ತಾರೆ. ಅದು ನೋಡಿ ಬರೀ ಫ್ಯಾಮಿಲಿ ಜೊತೆನೇ ಬರಬೇಕು ಅಂತಿಲ್ಲ, ನೀವು ಯಾರ ಜೊತೆ ಬೇಕಾದ್ರೂ ಬರ್ಬೋದು. ಹೋಟೆಲು ನಿಮಗೆ ತುಂಬ ದೊಡ್ಡದಾಗೂ ಇದೆ. ಸೀಟಿಂಗ್ ಆಗಲಿ ಮತ್ತು ಇಲ್ಲಿಂದ ಸರ್ವರ್ಸ್ದು ಅವ್ರದ್ದೊಂದು ಸರ್ವಿಸ್ ಏನಿದೆ ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಟೇಸ್ಟ್ ಅಂತೂ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಇಟ್ಸ್ ಡೆಲಿಷಿಯಸ್. ಖಾಲಿಯಾಗಿದೆ, ಗ್ರೇವಿನೂ ಬಿಡ್ತಿಲ್ಲ ನಾವು. ಅಲ್ಲಿ ನೋಡಿ ಪೀಸೆಲ್ಲ ಖಾಲಿಯಾಗಿದೆ, ಬಟ್ ಗ್ರೇವಿನೂ ನಾವು ಬಿಡ್ತಿಲ್ಲ. ಬಿಕಾಸ್ ಗ್ರೇವಿನೇ ಟೇಸ್ಟ್ ತುಂಬ ಚೆನ್ನಾಗಿದೆ. ಎಲ್ಲ ಖಾಲಿ ಆಯಿತು. ಒಂದು ಪ್ಲೇಟ್ನ ಬೇಗನೆ ಮುಗಿಸಿದ್ದೀವಿ. ಮತ್ತು ನೆಕ್ಸ್ಟ್ ಫುಡ್ ಯಾವಾಗ ಬರುತ್ತೆ ಅಂದ್ಕೊಂಡು ಆ ಕಡೆ ಕಾಯ್ತಾ ಇದ್ದೀವಿ. ಗಾರ್ಡನ್ ಚಿಕನ್ ಅಂತೂ ಖಾಲಿ ಮಾಡಾಯಿತು. ಈಗ ಮಟನ್ ಬಿರಿಯಾನಿ ಬಂದಿದೆ, ಘಮ ಘಮ ಅಂತ ಇದೆ. ಬಾಸ್ಮತಿ ರೈಸನ್ನು ಮಾಡಿದ್ದಾರೆ ನಮ್ಮ ಹುಡುಗ ಹೇಳ್ದಂಗೆ. ನಮಗೆ ರೈಸ್ ಎಲ್ಲ ನಾವು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಟೇಸ್ಟ್ ಒಂದಿದ್ರೆ ಸಾಕು. ಯಾವ ರೈಸ್ ಆದರೂ ತಿಂತೀವಿ, ಡಿಪ್ಪೋದಾದರೂ ಸರಿ. ಅಂದರೆ ಬಾಸ್ಮತಿಲಿ ಕೊಡ್ತಿದ್ದಾರೆ ಅಂದರೆ ನಮ್ಮಿಬ್ರಿಗೆ ಇದು ಸಾಲಲ್ಲ. ಬಟ್ ಬೇರೆ ಐಟಮ್ ತೊಗೊಳ್ಳೋಣ ಅಂದ್ಕೊಂಡು ಇಬ್ಬರು ಶೇರ್ ಮಾಡ್ಕೊತಾ ಇದ್ದೀವಿ. ಸಾಲಲ್ಲ. ಒಬ್ರಿಗೆ ಕ್ವಾಂಟಿಟಿ ಕರೆಕ್ಟಾಗಿದೆ. ಸೊ ನಾವಿಬ್ಬರು ನಮಗೆ ಇಬ್ಬರು ತಿಂತಾಯಿದ್ದೀವಿ. ಸೊ ಸಾಲಡ್ ಡೌಟೇ, ನಮಗೆ ಈ ಸ್ಪೂನೆಲ್ಲ ಆಗೋದಿಲ್ಲ. ನಮ್ಮ ಭಾರತೀಯ ಅದರಲ್ಲಿ ನಮ್ಮ ಕರ್ನಾಟಕದ ಸಂಸ್ಕೃತಿ ಮಟನ್ ಬೇರೆ ಸ್ಪೂನ್ ಸ್ಮೆಲ್ ತುಂಬ ಚೆನ್ನಾಗಿದೆ. ಕಲರು ನಿಮಗೆ ಜಾಸ್ತಿ ಇದೆ ಅಂತ ಅನ್ಸರ್ದಿಲ್ಲ. ಅದ್ರ ಜೊತೆ ದಾಲ್ ಕೊಟ್ಟಿದ್ದಾರೆ, ಮೊಸರು ಬಜ್ಜಿ.
ಬಿರಿಯಾನಿ ಕೂಡ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಬಟ್ ಇದ್ರು ನಮಗೆ ಗಾರ್ಡನ್ ಚಿಕನ್ ಅಷ್ಟು ಚಿಕನ್ ತುಂಬ ಎಂಜಾಯ್ ಮಾಡ್ಕೊತಿದ್ವಿ. ಇದು ಚೆನ್ನಾಗಿದೆ. ಬಟ್ ಗಾರ್ಡನ್ ಚಿಕನ್ ನಮ್ಗೆ ತುಂಬ ಇಷ್ಟ ಆಯಿತು. ನಾವಿಬ್ಬರು ಇವತ್ತು ಬಕಾಸುರ ಆಗ್ಬಿಟ್ಟಿದ್ವಿ. ಬೇರೆ ನಾನ್ ವೆಜ್ ಬೇರೆ. ಸಂಡೇ ಆದಮೇಲೆ ನಾನ್ ವೆಜ್ ಇರಬೇಕಲ್ಲ. ವೆಜಿಟೇರಿಯನ್ ಅವರು ಬೇಜಾರು ಮಾಡಿಕೊಡಿ. ವೆಜಿಟೇರಿಯನ್ ಹೋಟೆಲ್ದು ರಿವ್ಯೂ ಸದ್ಯದಲ್ಲೇ ಬರುತ್ತೆ. ನಿಮ್ಗೆ ಗೊತ್ತಿರೋ ಒಳ್ಳೆ ಹೋಟೆಲ್ ಇದ್ದರೆ ದಯವಿಟ್ಟು ನಮಗೆ ರೆಫರ್ ಮಾಡಿ. ವೆಜ್ಜು ಸಿಗುತ್ತೆ, ಫುಡ್ಡು ಚೆನ್ನಾಗಿದೆ. ಅಂದರೆ ಬಂದ್ಬಿಟ್ಟು ನಾನ್ ವೆಜ್ಗೆ ಫೇಮಸ್. ಪೀಸ್ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ, ತುಂಬ ಸ್ಮೂತಾಗಿದೆ. ಸ್ಮೂತಾಗಿದೆ, ಮಸಾಲೆ ಚೆನ್ನಾಗಿ ಹಿಡ್ದಿದೆ. ನೀವು ಝೊಮ್ಯಾಟೊ, ಸ್ವಿಗ್ಗಿ ಇದರೆಲ್ಲ ನೀವು ಚೆಕ್ ಮಾಡ್ಬೋದು. ಈ ಹೋಟೆಲ್ ಅವೈಲಬಿಲಿಟಿ ಇದ್ದರೆ ಖಂಡಿತವಾಗಿ ಬುಕ್ ಮಾಡಿ, ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ಗಾರ್ಡನ್ ಚಿಕನ್ ಮಾತ್ರ ಮಿಸ್ ಮಾಡಬೇಡಿ. ನೋಡಿ, ರೈಸ್ ಆಲ್ರೆಡಿ ನಾವು ಖಾಲಿ ಮಾಡಾಯಿತು. ನಾವು ಬಿರಿಯಾನಿ ಕೂಡ ಮುಗಿಸಾಯಿತು.
ಇದು ಕೂಡ ಟೇಸ್ಟಾಗಿತ್ತು, ಬಟ್ ಖಾರ ಇದ್ದಿದ್ರೆ ಸ್ವಲ್ಪ ಬರ್ತಾ ಇದೆ. ಸ್ಮೆಲ್ಲಂತೂ ತಡೆಯೋಕ್ಕಾಗ್ತಿಲ್ಲ ನಮಗೆ, ಒಳ್ಳೆ ಅಂತಿದೆ. ನಿಮಗೂ ತೋರಿಸ್ತೀವಿ ಬೇಕಾರೆ, ನಿಮಗೂ ತೋರಿಸ್ತೀವಿ ಬೇಕಾರೆ. ಸ್ವಲ್ಪ ಹತ್ತಿರದಿಂದ ನೋಡಿ, ಸ್ಮೆಲ್ ತಗೊಳ್ಳಿ ನೀವು ಸ್ವಲ್ಪ ಮಾಡ್ತಾರೆ. ಇದು ಸಿಸ್ಲರ್ ಚಿಕನ್, ಇದು ಬಂದುಬಿಟ್ಟು ಸಿಸ್ಲರ್ ಚಿಕನ್ ಹೊಗೆ ಸೈಕನೇ ಕೊಟ್ಟಿದ್ದಾರೆ. ನಾನೆಲ್ಲ ಇದೆ ಫಸ್ಟ್ ಟೈಮ್ ಈ ಥರ ಎಲ್ಲ ತಿಂತಿರೋದು. ಸೊ ನಾವೇನಾದರೂ ರೋಡ್ ಸೈಡ್ 5 ರೂಪಾಯಿ ಬಾತ್ ತಿಂದು ನಮ್ಗೆ ಅಭ್ಯಾಸನೇ ಹೊರತು ಈ ಥರ ಎಲ್ಲ ಬಂದು ಸೀರಿಯಸ್ಲಿ ಇಲ್ಲ. ಬಟ್ ನಿಮಗೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀವಿ. ಟೇಸ್ಟಾಗಿದೆ ಅಂತ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸಿರ್ಬೋದು, ಇಲ್ಲ ನೀವು ತುಂಬ ಜನ ಇದೆಲ್ಲ ನೋಡಿರ್ತಾರೆ, ಬಟ್ ನಮಗೆ ದೋಸೆ ಅದು ಕಾಯಕ್ಕಾಗ್ತಿಲ್ಲ. ಹಾಂ ಹಾಂ, ಕೋಸು, ಎಲೆಕೋಸು ಒಳಗಡೆ ಇಟ್ಬಿಟ್ಟು, ಇದು ಎಲೆಕೋಸು ಇಟ್ಬಿಟ್ಟು, ಸೊ ಎಲೆಕೋಸು ಒಳಗಡೆ ಈ ಚಿಕನ್ ಇದು ಮಾಡಿಬಿಟ್ಟು ಕೊಟ್ಟಿದ್ದಾರೆ. ದಮ್ ಇಟ್ಟಿದ್ದಾರೆ ಇಲ್ಲಿ ಒಂಥರ ಈ ಥರ ಹಾಕಿ. ಮೇ ಬಿ ಇದು ಹಾಗೆ ಬಿಸಿ ಆಗ್ತಾ ಇರಬೇಕು ಅದರಲ್ಲೇ ಅಲ್ವಾ? ತುಂಬ ಬಿಸಿ ಇದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಅದು ನೋಡಿದ್ರೆ ತಿಂದಿರೋಕ್ಕೂ ಮನಸ್ಸು ಬರ್ತಾಯಿಲ್ಲ. ನಿಮಗೆ ಕಾಣಿಸ್ತಿರ್ಬೇಕು ಹೆಂಗೆ ಬರ್ತಾ ಇದೆ. ನಾವಿಬ್ರು ಸ್ಮೋಕ್ ಮಾಡ್ತಾಯಿದ್ದೀವಿ ಅಂತ ಮಾತ್ರ ತಿಳ್ಕೊಳ್ಳಿ. ಇದೇನೆ ತುಂಬ ಬಿಸಿ ಇದೆ. ಇದು ನೋಡೋದಕ್ಕೆ ಖುಷಿ ಆಗ್ತದೆ. ಹಾಕ್ಕೊಂಡಿದ್ದೀವಿ, ನೋಡೋಣ ಯಾವ ಥರ ಇದೆ ಅಂತ. ಅಲ್ಲ ಟೇಸ್ಟ್ ಇದೆ. ಇದೊಂಥರ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಇದೆ. ನೀವು ಸಿಹಿ ಅಂತಲೇ ಹೇಳೋಕ್ಕಾಗಲ್ಲ, ಹುಳಿ ಅಂತಲೇ ಹೇಳೋಕ್ಕಾಗಲ್ಲ, ಖಾರ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಒಂಥರ ಮಿಕ್ಸ್ಡ್. ಕಟ್ಟಮೆಟ್ಟ. ಆ ಥರ ಚೂರು ಚೂರು ಸೌಂಡ್ ಬರ್ತದೆ. ಇದೆ ಚೆನ್ನಾಗಿದೆ, ಹೊಸ ಟೇಸ್ಟು, ತಿಂದಿಲ್ಲ, ಮಾಡೋಕ್ಕೂ ಆಗಲ್ಲ ನಾವು ಮನೆ. ಇನ್ನೊಂದೆರಡು ಪೀಸ್ ಹಾಕೊಬಿಡೋಣ. ಬಾಯಿಗೆ ಇಟ್ಟರೆ ಕರಗ್ತಾ ಇದೆ.
ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂಥರ ಇದೆಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದು. ನಾನು ಮಾತಾಡ್ಬೇಕಾ ಇಲ್ಲ ಇದನ್ನ ಹೆಂಗೆ ತಿನ್ಕೊಂಡು ಕೂತಿರ್ಬೇಕಾ ನಂಗೆ ಗೊತ್ತಾಗ್ತಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಸ್ವೀಟ್ ಇರುತ್ತೆ, ಆಮೇಲೆ ಒಂಥರ ಹುಳಿ, ಲಾಸ್ಟಲ್ಲಿ ಖಾರ. ಸಿಸ್ಲಿಂಗ್ ಚಿಕನ್ ಅಲ್ಲ, ಸಿಸ್ಲಿಂಗ್ ಚಿಕನ್ ತುಂಬ ಚೆನ್ನಾಗಿದೆ. ಗಾರ್ಡನ್ ಚಿಕನ್ ಎಂಟಿದ್ದು ಈ ಥರ ಇರುತ್ತೆ ಅಂತ ಗೊತ್ತಿರೋದಿಲ್ಲ, ನಿಮಗೋಸ್ಕರನೇ ಅಷ್ಟೇ. ಸ್ಟಾರ್ಟಿಂಗ್ ಸ್ಪೀಡ್ ಆಗಿತ್ತು, ಬಟ್ ಲಾಸ್ಟ್ ಖಾರ ಆಗ್ತಾ ಇತ್ತು. ತುಂಬ ಯೂನಿಕಾಗಿ, ತುಂಬ ಡಿಫ್ರೆಂಟಾಗಿ ಮತ್ತು ತುಂಬ ಟೇಸ್ಟ್ ಆಗಿದೆ. ಹೋಟೆಲ್ ತುಂಬ ರಶ್ ಇರೋದ್ರಿಂದ ನಾವು ಜಾಸ್ತಿ ಮಾತಾಡೋಕ್ಕೆ ಆಗ್ತಿಲ್ಲ, ಬಟ್ ಸೂಪರ್. ಖಂಡಿತವಾಗಿ ಬಂದು ತಿಂದೇ ತಿಂತಾರೆ ಅವರು. ನೋಡ್ತಿರೋರು ಬಾಯಲ್ಲಿ ಸುರಿತಿರುತ್ತೆ ಅನ್ಕೋತೀನಿ. ನಮ್ಮ ಎದುರುಗಡೆ ಇಟ್ಟಾಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಅವ್ರಿಗೆ ಬರೋದು ತುಂಬ ಚೆನ್ನಾಗಿದೆ. ಗಾರ್ಡನ್ ಚಿಕನ್, ಸಿಸ್ಲಿಂಗ್ ಚಿಕನ್, ಬಿರಿಯಾನಿ ಅಲ್ಟಿಮೇಟ್ ಆಗಿದೆ. ಟೇಸ್ಟ್ ಇಟ್ಸ್ ವೆರಿ ಡಿಲಿಷಿಯಸ್. ತುಂಬ ಸ್ಪೈಸಿ ಕೂಡ ಇದೆ. ನೀವು ನೋಡ್ತಾ ಇರಬೇಕೀಗ, ಆಲ್ರೆಡಿ ನಾವು ನೀರು ಕುಡಿದು ತಿಂತಾ ಇದ್ದೀವಿ. ಬಟ್ ಸ್ಟಾರ್ಟಿಂಗು ಸ್ವೀಟ್ ಆಗಿತ್ತು, ಅದು ಹೇಗೆ ಅಂತ ಗೊತ್ತಿಲ್ಲ. ಇದು ಮಸಾಲೆ ಟೇಸ್ಟ್ ಆಗಲಿ, ಪೀಸು ಸ್ಮೂತ್ನೆಸ್ ಆಗಲಿ, ಮತ್ತು ಆ ಖಾರ ಇದೆಯಲ್ಲ, ಇದ್ರ ಟೇಸ್ಟ್ನ ಡಬಲ್ ಮಾಡ್ತಾರೆ. राजन किधर से आप? मैं दार्जिलिंग से यहाँ पे काम कर रहे थे ना? कितने साल से हुआ? यहाँ मैं 8 महीने से 8 महीने रेस्टोरेंट ओपन करके मेरा स्पेशल सर्विस टेस्ट के 8 महीने से मैं काम कर रहा हूँ यहाँ पे 8 महीने से ओपन भी मैं ही किया था इधर से. आप ही ಓಪನ್ किया था. ಸ್ಟಾರ್ಟ್ ಮಾಡಿದಂಥ ಒಂದು ಡಿಶ್ಶು. ಸೊ ಅದಕ್ಕೋಸ್ಕರ ಮೈಸೂರಲ್ಲಿ ಎಲ್ಲೂ ಸಿಗೋದಿಲ್ಲ. ಸೊ ಇಲ್ಲಿ ಮಾತ್ರ ಸಿಗುತ್ತೆ. ಇದು ತುಂಬ ಯೂನಿಕ್ ಆಗಿ ಮತ್ತು ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಅದು ಸ್ವಲ್ಪ ಕಷ್ಟನೂ ಕೂಡ ಮಾಡೋದಕ್ಕೆ ಅಂತ ಹೇಳಿದ್ರೆ, ಬಟ್ ಅಂಥ ಕಷ್ಟಪಟ್ಟು ನಮಗೆ ಅಂಥ ಟೇಸ್ಟ್ ನಮ್ಗೆ ಕೊಟ್ಟಿದ್ದಾರೆ ಅಂದರೆ ದಯವಿಟ್ಟು ನಾವು ಖಂಡಿತವಾಗಿ ನಾವು ಅದನ್ನು ಒಂದು ಸಲ ಬಂದು ಟೇಸ್ಟ್ ಮಾಡ್ತೀವಿ. ಸೊ ನೀವು ಕೂಡ ಬನ್ನಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ನಮ್ಗೆ ತಿಳಿಸ್ಕೊಡಿ. आप सिर्फ गार्डन चिकन किया क्या ना और एक? नहीं, मैं जो आपको ये हॉट प्लेट भी बना के दिया था चिकन सिजलर बोल के. हाँ, चिकन भी अच्छा ही है. और बहुत सारा डिशेस है, वो सिंगाई चिकन ये सब भी चाइनीज़ का नाम है, मगर उतना इधर में कर्नाटका में किसी को उतना मालूम नहीं है वो सब. तो पूरा मैं बना के सर्व करता हूँ. अगर कोई आके मेरे को ऐसा होना ऐसा डिश होना बोलेगा तो मैं वैसा ही उनको परफेक्ट बना के देता हूँ. इससे हमारा स्पेशल ये है चाइनीज़ में कि स्टार्टर सूप बहुत फेमस है. तो सूप
बहुत अच्छा बनाता हूँ मैं। जो ये मामले मांचो ये सभी कॉमन सूप है, वो उसके अलावा भी बहुत सारे सूप है। टेस्ट करने के लिए बहुत सारा सूप है। अगर आओगे कोई भी तो मैं बना के टेस्ट कराता हूँ। कभी भी हमारा 10:30 to 11:30 तक नाइट 11:30 नाइट, फ्राइडे टू संडे लाइव प्रोग्राम भी होता है यहाँ में। सिंगर सभी आते हैं तो लाइव प्रोग्राम भी करते हैं हम लोग। और जो कितना बजे से रहेगा वो, टाइमिंग क्या है? ये इवनिंग 7:30 to 11-12 ಓಕೆ 7:30 ಇಂದ ಹಿಡಿದು ಅಪ್ ಟು 11 to 12 वರೆಗೂ हमारा लाइव प्रोग्राम चलता है। ಕಸ್ಟಮರ್ ಕಪ್ ತक रहेंगे जब तक लाइव चलता रहेगा। ಸೊ ಬನ್ನಿ, ನೀವು ಅಲ್ಲಿ ಬಂದರೆ ನಿಮಗೆ ಸಂಗೀತ ಸಂಜೆ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ ನಾವು ಹೇಳ್ತಾರೆ, ಮ್ಯೂಸಿಕ್ ನೈಟ್ಸ್. ಸೊ ಇಲ್ಲಿ ಸಿಂಗರ್ ಬರ್ತಾರೆ, ಸೊ ಸಾಂಗ್ ಮಾಡ್ತಾ ಇರ್ತಾರೆ. ಸೊ ನೀವು ತುಂಬಾ ಎಂಜಾಯ್ ಮಾಡ್ಬೋದು, ತುಂಬ ಪೀಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ನಾನು. ಒಂದ್ಸಲ ಬಂದು ಟ್ರೈ ಮಾಡಿ. ದಯವಿಟ್ಟು ನಮ್ಮ ವೀಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ ನಾನು ನಿತಿನ್ ಜೊತೆಗೆ. ನೋಡೋಣ. ಬಾಯ್. ಓಹ್, ನಿತಿನ್ ಈಗ ಬಂದ, ಇವಾಗ ಜಸ್ಟ್ ಊಟ ಮಾಡಿ ಬಂದಿದ್ದೇನೆ, ಇವಾಗ ಕಂಪ್ಲೀಟ್ ಮಾಡಿದ್ದೇನೆ.